ನನಗೆ ಸಿಗಿತ್ತು. ಸೊ ಲಾಸ್ಟ್ ವೀಕ್ ನನಗೆ ದೇವರು ಕೊಟ್ಟಂತಹ ಮತ್ತೆ ಇವತ್ತಿನ ದಿನ ಕೂಡ ಸೇರಿಸಿ ಇವನ್ ದಿಸ್ ಡೇ ಐ ಫೀಲ್ ಇಟ್ಸ್ ಲಕ್ಕಿ ಫಾರ್ ಮೀ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡುವಂಥ ಅವಕಾಶ ಈ ವೀಕ್ ನನಗೆ ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರ ಜೊತೆ ಬೆರೀಲಿಕ್ಕೆ ಈ ಸದಾವಕಾಶಗಳನ್ನ ಕೊಡ್ತಾ ಇರೋ ದೇವರಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಫುಲ್ ಆಗಿದ್ದು ಆ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಹೇಳ್ತೀನಿ. ಗ್ರಾಮ ಪಂಚಾಯತಿ ಕೆಲಸಗಳ ಬಗ್ಗೆ ಮಾತಾಡ್ತೀನಿ. ಮೂಲಭೂತ ಅವಶ್ಯಕತೆಗಳು ಏನೇನು ಕೆಲಸ ಹೇಳಿದ್ರೆ ಅದು ಮಾಡುತ್ತೆ. ಮುಖ್ಯವಾಗಿ ನಮಗೆ ಬರೋದು ಜನರಿಂದ ಏನೇ 29 ಇಲಾಖೆಗಳು ಎಲ್ಲ ಬರುತ್ತೆ, ಇರಿಗೇಷನ್ಸು ಅವು ಇವು ಎಲ್ಲ ಬರುತ್ತೆ. ನಾವು ಎಲ್ಲವನ್ನು ಸೂಪರ್ವೈಸ್ ಮಾಡ್ತೀವಿ. ಮುಖ್ಯವಾಗಿ ಜನ ಕೇಳೋದು ನೀರು, ಕರೆಂಟು, ಮನೆಗೆ ಬಂದಾಗ ಕೊಡ್ತೀವಿ. ಯಾವಾಗಲೂ ಮನೆಗಳಿರಲ್ಲ, 12 ತಿಂಗಳು ಮನೆಗಳು ಕೊಡೋಕೆ ಬರಲ್ಲ. ಒಂದು ಸರ್ಕಾರ ಬಂದಾಗ ಒಂದು ಸರ್ಟನ್ ಟೈಮಲ್ಲಿ ಇಷ್ಟು ಅವರಲ್ಲಿ ಗ್ರ್ಯಾಂಟ್ ಇದ್ದಾಗ ಇಷ್ಟು ಮನೆಗಳು ಇಷ್ಟು ಕೆಟಗರಿಗೆ ಆ ಥರದ್ದೆಲ್ಲ ಬರುತ್ತೆ. ವರ್ಷಪೂರ್ತಿ ಕೆಲಸಗಳು ನೀರು, ಕರೆಂಟು, ಆಮೇಲೆ ಚರಂಡಿ. ಎಸ್, ಚರಂಡಿ 14 ವರ್ಷದ ಸರ್ವಿಸ್. ನಮಗೆ ತುಂಬ ಸರಿ ಚರಂಡಿಗೆ ಬೇಕಾದಷ್ಟು ಯುದ್ಧಗಳಾಗಿ ಪಂಚಾಯತಿಗೆ ತುಂಬ ಕಂಪ್ಲೇಂಟ್ಸ್ಗಳು ಚರಂಡಿ ಕ್ಲೀನಿಂಗ್ ವಿಚಾರಕ್ಕೆ. ಚರಂಡಿ ಕ್ಲೀನ್ ಮಾಡಿಸ್ಲಿಲ್ಲ, ಇಲ್ಲಿ ಅಲ್ಲಿ ಕಟ್ಕೊಂಡಿದೆ. ಆಮೇಲೂ ಮನೆಯಿಂದ ಚರಂಡಿ ಸ್ಲೋಪ್ ಬರ್ತಾ ಇದೆ, ಅವ್ರು ಮಣ್ಣು ಹಾಕ್ತಿದ್ದಾರೆ, ಆ ನೀರು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನಿಮ್ಗೆ ಇನ್ನೊಂದು ವಿಚಾರ, ಈ ಕಡೆ ಚಿಕ್ಕಮಗಳೂರು, ಈ ಕೊಡಗು ಅಲ್ಲೆಲ್ಲ ಹೋದ್ರೆ ಚರಂಡಿಗಳು ಕಾನ್ಸೆಪ್ಟೇ ಇಲ್ಲ. ಯಾಕಂದ್ರೆ ಮನೆಗಳು ತುಂಬಾ ದೂರ ಇರುತ್ತೆ, ಚರಂಡಿಗಳೇ ಇರೋದು. ನಂಗೆ ತುಂಬಾ ಸರಿ ಅನ್ಸ್ಬಿಡುತ್ತೆ, ಒಂದು ವ್ಯವಸ್ಥೆ ಸುಲಲಿತವಾಗಿ ಚೆನ್ನಾಗಿ ಹಾಕಲಿ ಅಂತ ಹೇಳ್ಬಿಟ್ಟು ನಾವು ಚರಂಡಿ ಮಾಡಿಸಿರ್ತೀವಿ. ಬಟ್ ಇದೇ ಸಮಸ್ಯೆ ಯಾಕೆ ಚರಂಡಿ ಮಾಡಿಸ್ಬಿಟ್ಟು ತಪ್ಪು ಮಾಡ್ಬಿಟ್ವಾ ಅನ್ನೋ ಥರನೂ ಆಗುತ್ತೆ. ಮತ್ತೆ ಒಂದು ಸಿಮೆಂಟ್ ಚರಂಡಿ ಮಾಡಲಿಲ್ಲ ಅಂದ್ರೆ ಒಂದು ಏನಾಗುತ್ತೆ, ನೀರು ಅದರಲ್ಲಿ ಡ್ರೈನ್ ಆಗ್ತಾ ಇರುತ್ತೆ, ಭೂಮಿಗೆ ಅಂತರ್ಜಲ ಆದಾಗ ಡ್ರೈನ್ ಆಗ್ತಿರುತ್ತೆ. ತುಂಬಾ ನೀರಿದ್ರೆ ಒಂದು ಊಟ ಕೊಡ್ಬೇಕಾಗತ್ತೆ. ಬಟ್ ಸಿಮೆಂಟ್ ಚರಂಡಿ ಮಾಡಿದಾಗ ಎಲ್ಲ ಹೋಗ್ಬೇಕಾಗತ್ತೆ ಆ ನೀರು ಕೆಳಗಡೆ. ನಾವು ಏನ್ ಮಾಡ್ಬೇಕು, ಒಂದು ಲೇಯರ್ ಹಾಕ್ಬಿಟ್ಟಿರ್ತೀವಿ ಸಿಮೆಂಟ್ ಅಂತ, ಅದು ನೀರು ನಿಂಗ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಎಲ್ಲೋ ಕಡೆ ಹೋಗ್ಬೇಕು. ನೀವು ಮೊನ್ನೆ ಕೆರೆ ಕ್ಲೀನ್ ಮಾಡಿದ್ರಲ್ಲ, ಮೋಸ್ಟ್ ಆಫ್ ದ ಜೋಲ್ಡಾರ್ ಡ್ರೈನೇಜ್ ವಾಟರ್ ಚರಂಡಿ ನೀರು ನಿಮ್ಗೆ ಕೆಲಸ ಮಾಡ್ತಿರ್ತೀವಿ, ಅದು ಗೊತ್ತಾಗಿರುತ್ತೆ. ಆಯ್ತಾ, ನಾನು ಇರ್ಲಿಲ್ಲ ಬಟ್ ಇರ್ಲಿಕ್ಕಾಗಲಿಲ್ಲ. ಬಟ್ ನಾನು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ ಥರದ್ದೆಲ್ಲ. ಆಯ್ತಾ, ಮಾಡಿದ್ದೀನಿ ಆ ಥರದ್ದೆಲ್ಲ ಗೊತ್ತಾಗುತ್ತೆ ನನಗೆ. ಅಲ್ಲಿ ಯಾವ್ಯಾವ ಕಸ ಸಿಕ್ಕಿರಬಹುದು, ನಿಮಗೆ ಏನು ನೋಡಬಾರ್ದನ್ನೆಲ್ಲ ನೀವು ನೋಡಿರ್ಬೋದು ಆ ಥರದ್ದೆಲ್ಲ. ನಮ್ದೀಗ 2018 ದಾವಣಗೆರೆ ಸಂಪೂರ್ಣ ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆ. ಇವತ್ತಿಗೂ ಕೂಡ ಟಾಯ್ಲೆಟ್ಸ್ ಕಟ್ಸ್ಕೊಳ್ಳೋರಿದ್ರೆ ನಾವಿನ್ನೂ ಅರ್ಜಿಗಳು ತಗೊಳ್ತಾ ಇದ್ದೀವಿ. ಸೊ ಈ ಥರದ್ದೆಲ್ಲ ಇದೆ. ಅದಕ್ಕೆ ಇನ್ನು ನಾವು ಓದ್ಬೇಕಾದ್ರೂ ಅಭಿವೃದ್ಧಿ ಹೊಂದುತ್ತಿರುವ ದೇಶ, ಈಗಲೂ ಕೂಡ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಅದು ನಮ್ಮ ನೆಕ್ಸ್ಟ್ ಜನರೇಷನ್, ನನ್ನ ಮಕ್ಕಳು ಕಾಲಕ್ಕೂ ಇದು ಹೀಗೆ ಮುಂದುವರಿಯೋದು. ಸೊ ಚರಂಡಿ ತುಂಬಾ ಸರಿ ಪ್ರಾಬ್ಲಮ್ ಬಂದಾಗ ನಾವು ಸ್ಪಾಟ್ಗೆ ಹೋದಾಗ ಏನಾಗಿರುತ್ತೆ ಅಂದ್ರೆ, ತುಂಬಾ ಸರಿ ಪ್ಲಾಸ್ಟಿಕ್, ಒಬ್ಬ ಮಗು ಬರುತ್ತೆ, ಚಾಕ್ಲೇಟ್ ಕವರು, ಬಿಸ್ಕೆಟ್ ಕವರು ಏನೋ ತಗೊಳುತ್ತೆ, ಮನೆಯಿಂದ ಕಸ ಹೊರಗಡೆ ಹೋದ್ರೆ ಸಾಕು. ಅದು ಚರಂಡಿಗಾದ್ರೂ ಏನಾದ್ರು, ನನ್ನ ಮನೆಯಿಂದ ಕಸ ಹೊರಗಡೆ ಹೋಗಿ ಆ ಮನೆ ಬಾಗಿ ಬಿಟ್ಟು ನೆಕ್ಸ್ಟ್ ಚರಂಡಿ ಇರುತ್ತೆ, ಅದು ಅವ್ರ ಮನೆ ಆ ಕಡೆ ಈ ಕಡೆ ಗೋಡೆ ಬರುತ್ತೆ, ಆ ಭಾಗ ಅವ್ರು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ತುಂಬಾ ಅಂದ್ರೆ ಏನ್ ಹೇಳ್ತಾರೆ, 100ಕ್ಕೆ 100 ನಾಗರಿಕರು ಪ್ರಜೆಗಳು ಅಂತ. ಬಟ್ ಅದು ಹಂಗ್ ಬರಲ್ಲ. ಮನೆ ಒಳಗಡೆ ನಮ್ದು, ಮನೆ ಹೊರಗಡೆದೆಲ್ಲ ಏನದು ಪಂಚಾಯತಿ. ಯಾಕಿದ್ದೀರಾ ನೀವು? 2013 ಇನ್ನ ಈ ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ. ಒಂದು ಪಂಚಾಯತಿಗೆ ಹಿಂಗೆ ಒಂದು ಬೀದಿ ತಗೊಂಡು ಒಂದೊಂದು ವಾರ ಏನೋ ಮಾಡ್ಬೇಕು ಅಂತ ಹೋಗ್ತಾ ಇದ್ವಿ. ಯಾವುದೋ ಒಂದು ಬೀದಿ ಕಸ ಗುಡಿಸ್ತಾ ಇದ್ವಿ. ಕೂತಿದ್ದ ಒಬ್ರು ಹೆಂಗೆ ಬರುತ್ತೆ ಅಂದ್ರೆ, ಮೇಡಮ್ ಆ ಕಡೆ ಒಂಚೂರು ಆ ಬೀದಿಲಿ ಒಂಚೂರು ಜಾಸ್ತಿ ಕಸ ಇದೆ, ಬನ್ನಿ. ಸೊ ಈ ಥರದ್ದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಮಾಡ್ತಿರೋ ಕೆಲಸ ಅವ್ರ ಮನೆ ಕಸನ ನಾವು ಬಾಚ್ತಾ ಇದೀವಿ. ಆ ಭಾವನೆ ಇಟ್ಕೊಂಡು ನಾವು ಮಾಡಬಾರ್ದು, ಬಟ್ ಆಗೋದು ಹಾಗೆ. ಮೇಡಮ್ ಆ ಕಡೆ ಜಾಸ್ತಿ ಕಸ ಇದೆ, ಬನ್ನಿ. ಸೊ ಹೆಂಗೆ ರಿಯಾಕ್ಟ್ ಮಾಡಬೇಕು? ಅವ್ರಿಗೆ ಅದು ಕಸ ಅಂತ ಗೊತ್ತಿದೆ, ನಾವು ಯಾರು ಬಂದು ಕಸ ಹಾಕಿಲ್ಲ ಅನ್ನೋದು ಗೊತ್ತಿದೆ. ಕ್ಲೀನ್ ಮಾಡಬೇಕಾಗಿರೋರು ಬೇರೆಯವರು ಅನ್ನೋದು ವಿತೌಟ್ ಏನು ಹೇಳ್ದಂಗೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ. ಸೊ ಒಂದು ಕಾನ್ಸೆಪ್ಟು ಯಾವಾಗಲೂ ನನ್ನ ಕಸ ನನ್ನ ಜವಾಬ್ದಾರಿ, ವಾಟ್ ಎವರ್ ಇಟ್ ಇಸ್. ಏನಾದರೂ ಹಾಗೆ ಟೋ ಟು ಹೆಡ್, ನನ್ನ ಕಾಲ್ಬೆರಳಿನಿಂದ ಹಿಡಿದು ನನ್ನ ತಲೆವರೆಗೂ ನನ್ನಿಂದ ಏನು ಕಸ ಉತ್ಪಾದನೆ ಆಗುತ್ತೆ ಅದು ನನ್ನ ಜವಾಬ್ದಾರಿ. ಅದನ್ನು ಸೂಕ್ತ ರೀತಿಯಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡೋದನ್ನ ಕಲ್ಕೋಬೇಕು. ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಕಲ್ಕೋಬೇಕು. ಈಗ ಪ್ಲಾಸ್ಟಿಕ್ ವಿಚಾರಕ್ಕೆ ಬಂದರೆ ನಮ್ಮ
ಇವತ್ತಿನ ದಿನ ನೆನೆಸ್ಕೊಂಡ್ರೆ ಪ್ಲಾಸ್ಟಿಕ್ ನಮ್ಮ ಜೀವನದಲ್ಲಿ ಎಷ್ಟು ನಾವು ಒಳಗಡೆ ಇಟ್ಬಿಟ್ಟಿದೀವಿ ಅಂದ್ರೆ ಪ್ಲಾಸ್ಟಿಕ್ ಇಲ್ಲದೆ ಜೀವನನೇ ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್, ಪ್ಲಾಸ್ಟಿಕ್ ಬ್ರಷ್, ಏನು ಬ್ರಷ್ ಇರುತ್ತೆ ಅದು ಕೂಡ ಪ್ಲಾಸ್ಟಿಕ್ ಆಗಿರುತ್ತೆ. ಡೈರೆಕ್ಟ್ ಬಾಯಿ ಹಾಕೊಳ್ತೀವಿ. ವಿಜ್ಞಾನಿಗಳು ಸಂಶೋಧನೆ ಮೂಲಕ ಹೇಳಿದ್ದಾರೆ ಅದು ಡೈರೆಕ್ಟ್ ಪ್ಲಾಸ್ಟಿಕ್ ಬೆಳಗ್ಗೆ ನಾವು ಬಾಯಿ ಹಾಕೋದ್ರಿಂದ ಹಾರ್ಟ್ ಡಿಸೀಸಸ್ ಡೈರೆಕ್ಟ್ ಬೆಳಗಿನ ನಮ್ಮ ಬಾಯಲ್ಲಿ ಏನ್ ಜೊಲ್ಲಿರುತ್ತೆ ತುಂಬಾ ಒಳ್ಳೆ ಸೂಕ್ಷ್ಮಾಣು ಜೀವಿಗಳಿಂದ ಇರುತ್ತೆ. ಯೂಶಲಿ ನಿಮ್ಗೆ ಏನಾದ್ರು ಚರ್ಮದ ಕಾಯಿಲೆ ಅಥವಾ ಬಿದ್ದೇನಾದ್ರು ಗಾಯ ಮಾಡ್ಕೊಂಡಿದ್ರೆ ಬೆಳಗಿನ ಜಾವದ ಜೊಲ್ಲನ್ನ ಆ ಗಾಯಿಗೆ ಸೇರಿಕೊಳ್ಳಿಕ್ಕೆ ಹೇಳ್ತಾರೆ. ಇದು ಹಳೆ ಮನೆ ಮದ್ದು. ಸೊ ಅದಕ್ಕೆ ಅಷ್ಟು ಒಳ್ಳೇದ್ರ ಜೊತೆಗೆ ನಾವು ಪ್ಲಾಸ್ಟಿಕ್ ನ ನಮ್ಮ ದೇಹದೊಳಗಡೆ ಗೊತ್ತಿಲ್ದಂಗೆ ಸೇರಿಸ್ತೀವಿ. ನೆಕ್ಸ್ಟ್ ನೀವು ಹೀಗೆ ಅಬ್ಸರ್ವ್ ಮಾಡ್ಕೊಂಡು ಹೋಗಿ ದಿನನಿತ್ಯದಲ್ಲಿ ಅದೆಷ್ಟು ರೀತಿಯಲ್ಲಿ ಪ್ಲಾಸ್ಟಿಕ್ ನಮ್ಮ ಜೀವನದಲ್ಲಿ ಹಾಸು ಹೋಗ್ತಾಗಿದೆ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಕಂಟ್ರೋಲ್ ಮಾಡ್ಬೋದು, ಎಲ್ಲೆಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಜ್ಞಾನ ನಮಗೆ ಬಂದ್ರೆ ನಾವು ಪ್ಲಾಸ್ಟಿಕ್ ಮುಕ್ತ ಸಮಾಜದ ಎಡೆಗೆ ಒಂದು ಹೆಜ್ಜೆ ಇಟ್ಟಂಗೆ. ಈಗ ಎಷ್ಟು ನಾವು ಅದರೊಳಗೆ ಇಟ್ಬಿಟ್ಟಿದೀವಿ ಅಂದ್ರೆ ಸಾಧ್ಯನೇ ಇಲ್ಲ, ಪ್ಲಾಸ್ಟಿಕ್ ಇಲ್ಲದೆ ಸಾಧ್ಯನೇ ಇಲ್ಲ. ಈಗ ಬೆಳಗ್ಗೆ ನಾನೇ ನನ್ನನ್ನು ಹೊಡ್ಕೊಂಡ್ರೆ ಈಗ ಎಷ್ಟೊಂದು ಪ್ಲಾಸ್ಟಿಕ್ಸ್ ಕಾಣಿಸ್ಬೋದು. ನನ್ನ ಕ್ಲಿಪ್ ಪ್ಲಾಸ್ಟಿಕ್ ಇದೆ, ಐ ಆಮ್ ನಾಟ್ ಏಬಲ್ ಟು ರೀಪ್ಲೇಸ್ ಇಟ್. ಆಯ್ತಾ? ಆ ಥರದ್ದೆಲ್ಲ ಸಾಧ್ಯ ಇಲ್ಲ. ನನ್ನ ಮೊಬೈಲು, ನನ್ನ ಚಾರ್ಜರ್ ಕಂಟೈನ್ಸ್ ಲಾಟ್ ಆಫ್ ಪ್ಲಾಸ್ಟಿಕ್. ಅದನ್ನ ನಾನು ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ನಾವ್ ಯಾಕೆ ಯೋಚನೆ ಬೇರೆಯವ್ರು ಎಲ್ಲರೂ ಯೋಚನೆ ಮಾಡ್ತಾ ಇದಾರೆ, ಯಾಕೆ ನಮಗ್ ಮಾತ್ರ ಅಂದ್ರೆ ತುಂಬಾ ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ. ಮತ್ ನೀವೆಲ್ಲ NSS ಬಂದಿದ್ದೀವಿ ಅಂದ್ರೆ ನಿಮ್ಮ ಸ್ವಾರ್ಥವನ್ನ ಬಿಟ್ಟು ಸಮಾಜದೆಡೆಗೆ ಒಂದು ಯೋಚನೆ ಮಾಡೋದಕ್ಕೆ ನೀವು ಬಂದಿದ್ದೀರಿ ಅಲ್ವಾ? ನಿಮ್ಮದು ಮಾತ್ರ ನಾನು ಚೆನ್ನಾಗಿದೆ ಅಲ್ಲೆಲ್ಲ ಹೋಗಿ ಈ ಮಳೆಯಲ್ಲಿ ಈ ಕತ್ಲೆಯಲ್ಲಿ ಎಲ್ಲೆಲ್ಲ ಉಳ್ಕೊಳ್ಳೋದು ಯಾಕೆ ಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿ ಬರ್ತಿರ್ಲಿಲ್ಲ. ಸಮಾಜದೆಡೆಗೆ ನಿಮ್ಗೊಂದು ತುಡಿತಾ ಇರೋದಕ್ಕೆ ನಾನು ಹುಟ್ಟಿದ್ದೀನಿ, ನಾನು ಏನಾದ್ರೂ ಸಮಾಜಕ್ಕೆ ಒಂದಿಷ್ಟ ಆದ್ರೂ ನಾನು ಏನಾದ್ರೂ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲಿ ಹುಟ್ಟಿರೋದಕ್ಕೆ ನೀವೆಲ್ಲ ಇಲ್ಲಿದ್ದೀರಿ ಅಲ್ವಾ? ಅಥವಾ ಮೇಡಮ್ ತುಂಬಾ ಏನೋ ಪ್ರೆಷರೈಸ್ ಮಾಡಿ ಕರ್ಕೊಂಡ್ ಬಂದಿದಾರ? ಹಂಗೇನಿಲ್ಲ ಅಲ್ವಾ? ಸ್ವಲ್ಪ ನಿಮ್ಮನ್ನ ಬಿಟ್ಟು ನೀವು ಹೊರಗಡೆ ಯೋಚನೆ ಮಾಡ್ತಿದ್ದೀರಿ. ಸೊ ಅದಕ್ಕೆ ನಾವ್ ಇಷ್ಟೇ ಜನ ಏನಾದ್ರು ಏನ್ ಮಾಡಬಹುದು? ಇಷ್ಟೊಂದು ಪ್ಲಾಸ್ಟಿಕ್ ನೀವೇ ಹೇಳ್ತೀರಾ ಏನ್ ಮಾಡ್ಲಿಕ್ಕಾಗತ್ತೆ? ಸೊ ಹನಿಗೂಡಿದ್ರಲ್ಲ ನನ್ನ ನಿಟ್ಟಿನಲ್ಲಿ ನಾನು ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಪ್ಲಾಸ್ಟಿಕ್ನ ಅದು ಮಾಡೋಣ. ನನ್ನನ್ನು ನೋಡಿ ಹೇಳೋದಕ್ಕಿಂತ ಜಾಸ್ತಿ ನಾವೇನ್ ಮಾಡ್ತೀವಿ ಅದನ್ನ ನಮ್ಮ ಮನೆ ಮಂದಿ, ನನ್ನ ಸುತ್ತಮುತ್ತ ಸಮಾಜ ಅಬ್ಸರ್ವ್ ಮಾಡುತ್ತೆ. ಯಾಕಂದ್ರೆ ನೀವೀಗ ಗ್ರೋನ್ ಅಪ್ ಪೀಪಲ್, ಸಣ್ಣ ಮಕ್ಕಳಲ್ಲ, ನಿಮ್ಮನ್ನ ಸರ್ ಹೇಳ್ದಂಗೆ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರತ್ತೆ ಸಮಾಜ. ಯಾವ ರೀತಿಯಲ್ಲಿ ನಿಮ್ಮ ನಡೆವಳಿಕೆ, ನಿಮ್ಮ ನಡೆ ನುಡಿ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅವರು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡ್ತಾ ಇಲ್ವಾ? ಏನಾದ್ರೂ ಕಾರಣ ಇರುತ್ತೆ ಅದಕ್ಕೆ. ಏನು ಅಂತ ಕೇಳಬಹುದು, ನೀವು ಅವ್ರಿಗೆ ಆನ್ಸರ್ ಮಾಡ್ಬೋದು. ಅದರಿಂದ ಅವ್ರು ಇಂಪ್ರೆಸ್ ಆಗಿ ಅವರು ಕೂಡ ಪ್ಲಾಸ್ಟಿಕ್ ಯೂಸ್ನ ಕಡಿಮೆ ಮಾಡ್ಬೋದು. ಈ ರೀತಿಯಲ್ಲಿ ಫಸ್ಟ್ ಪ್ಲಾಸ್ಟಿಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳೋಣ. ಈಸಿಲಿ ಸಿಗುತ್ತೆ, ಎಲ್ಲಿ ಹೋದ್ರೂ ಆರಾಮಾಗಿ ಪ್ಲಾಸ್ಟಿಕ್ ಪುಟ್ಟಿಗಳು ಸಿಗುತ್ತೆ, ಈಸಿಲಿ ಅಸೆಸಿಬಲ್. ಮತ್ತೆ ರೆಡಿ ಮಾಡೋದು ಕೂಡ ತುಂಬಾ ಈಸಿ. ಅದನ್ನ ಪ್ಲಾಸ್ಟಿಕ್ ತುಂಬಾ ಉತ್ಪಾದನೆ ಮಾಡ್ತಾರೆ, ತುಂಬಾ ಬೇಕಾದಷ್ಟು ವೆರೈಟಿ ಆಫ್ ಡಿಸೈನ್ಸ್ ಆ ಥರದ್ದೆಲ್ಲ ಮಾಡ್ಕೊಂಡು ಯಾವ ಆಕಾರದಲ್ಲಿ ಬೇಕು, ಯಾವ ಬಣ್ಣದಲ್ಲಿ ಬೇಕು ಆ ಥರದ್ದೆಲ್ಲ. ಮತ್ತೆ ಕ್ವಾಲಿಟಿ ಆಫ್ ನಿಮ್ಮ ರೇಟ್ ಕೂಡ ಯಾವ್ಯಾವ ಥರ ಬೇಕು. ಈ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ಚೇರು ಸಿಗುತ್ತಾ? ದ ನೆಕ್ಸ್ಟ್ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ಚೇರ್ ಅಥವಾ ಚೀಪದೆಲ್ಲ ಇಲ್ಲಿ ಬರ್ತಾರಲ್ಲ 100 ರೂಪಾಯಿಗೆ ಒಂದು ಚೇರು ಅಥವಾ ಎಷ್ಟೋ ಚೇರ್ಸ್ ಬ್ಲ್ಯಾಕ್ ಕಲರ್ ಆ ಥರದ್ದೆಲ್ಲ ಸಿಗುತ್ತೆ. ಆ ಕ್ವಾಲಿಟಿ ಚೇಂಜಸ್, ವೆರೈಟಿ ಡಿಸೈನ್ಸ್ ಈ ಥರದ್ದಾದ್ರ ಮೇಲೆ ಈಸಿಲಿ ಅಸೆಸಿಬಲ್. ಮನುಷ್ಯ ಈಗ ನಾವು ಅಂಗಡಿಗೆ ಹೋದ್ರೆ ಏನೋ ಒಂದು ಚಾಕ್ಲೇಟ್ ಕೊಡಿ ಅಂತ ಕೇಳ್ತೀವಿ ಹೊರತು ಹಳ್ಳಿಗಳಲ್ಲಿ ನಾವು ಇದೇ ಕೊಡಿ ಅಂತ ಬ್ರ್ಯಾಂಡ್ ಕೇಳಲ್ಲ. ನಮ್ಗೆ ಏನು ಈಸಿಯಾಗಿ ಸಿಗುತ್ತೆ ಆ ಥರದಕ್ಕೆ ಹೋಗ್ತೀವಿ. ಸೊ ಈಸಿಲಿ ಅಸೆಸಿಬಲ್ ನಮ್ಗೆ ಏನು ಸಿಗುತ್ತೆ ಅದನ್ನ ನಾವು ತಗೊಳ್ತೀವಿ. ಬದುಕಲ್ವಾ ದಿನನಿತ್ಯ ಬದುಕು. ನಾನು ಅನ್ನಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಪ್ಲಾಸ್ಟಿಕ್ ಬಗ್ಗೆ ಯೋಚನೆ ಮಾಡಿ ಸದ್ಯ ನಂಗೆ ಇವತ್ತಿನ ಅನ್ನ ಉಟ್ಕೊಳ್ಳೋದು ಕಷ್ಟ ಇದೆಯಪ್ಪ ಅಂತ. ಸೊ ನಮ್ಗೆ ಈಸಿಯಾಗಿ ಸಿಗ್ತಾ ಇದೆ, ಸೊ ಅದಕ್ಕೆ ಪ್ಲಾಸ್ಟಿಕ್ ಕಡೆ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ಬೋದು. ಈ ರೀತಿಯಾಗಿ ಪ್ಲಾಸ್ಟಿಕ್ ನಮ್ಗೆ ಗೊತ್ತಿಲ್ಲದಂಗೆ ಅಡುಗೆ ಮನೆಯಲ್ಲೂ ಅಷ್ಟೇ ಸ್ಟೀಲ್ ಡಬ್ಬಿ ಎಲ್ಲ ಕಾಸ್ಟ್ಲಿ. ಇನ್ನೇನು ಗ್ಲಾಸ್ ಬಾಟ್ಲಿಗೂ ಬಿದ್ದು ಹೊಡೆದೋಗುತ್ತೆ. ಪ್ಲಾಸ್ಟಿಕ್ ಬಾಟ್ಲೆಲ್ಲ ಆರಾಮಾಗಿ ಕಾಣಿಸುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಆರಾಮಾಗಿ ಅಡುಗೆ ಮನೆಯಲ್ಲೆಲ್ಲ ಇಟ್ಕೊಂಡು ತುಂಬ ಹೆಲ್ಪ್ ಆಗುತ್ತೆ. ಈ ಥರದಕ್ಕೆಲ್ಲ ಏನೇನೋ ಕಾರಣಗಳು ಇಟ್ಕೊಂಡು ನಾವು ಪ್ಲಾಸ್ಟಿಕ್ನ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದು ಹೇಗೆ ನಮ್ಮ ಜೀವನವನ್ನು ಎಫೆಕ್ಟ್ ಮಾಡ್ತಿದೆ? ಪ್ಲಾಸ್ಟಿಕ್ ಉಪಯೋಗಿಸಲಿಕ್ಕೆ ಇದಿಷ್ಟು ಕಾರಣಗಳಿರ್ಬೋದು. ನಮ್ಮ ಜೀವನವನ್ನು ಇದು ಯಾಕೆ ಎಫೆಕ್ಟ್ ಮಾಡ್ತಿದೆ? ಯಾಕೆ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಒಪ್ಕೊಳ್ತೀರಾ? ಎನಿ ಟೈಪ್ ಆಫ್ ಕ್ಯಾನ್ಸರ್, ಯಾವುದೇ ರೀತಿಯ ಕ್ಯಾನ್ಸರ್ ಆಗಿರ್ಬೋದು,
ಹಿಂದೆಂದಿಗಿಂತ ಇವತ್ತಿಗೆ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗಿದೆ. ಮುಖ್ಯ ಕಾರಣ ಪ್ಲಾಸ್ಟಿಕ್. ಆಯ್ತಾ? ಹೆಂಗೆ ಪ್ಲಾಸ್ಟಿಕ್ ಅಲ್ಲೋ ಎಲ್ಲ ಉಪಯೋಗಿಸಿದ್ರೆ ನಮ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಹೋಟೆಲ್ಗೆ ಹೋಗ್ತೀವಿ, ಇವತ್ತೇನೋ ಮನೇಲಿ ಅಡುಗೆ ಮಾಡೋಕ್ಕಾಗಲಿಲ್ಲ ಅಥವಾ ಪಾರ್ಸಲ್ ತರೋಣ ಅಂತ ಹೋಟೆಲ್ಗೆ ಹೋಗ್ತೀವಿ, ಅಥವಾ ಅಲ್ಲೇ ತಿಂಬರೋಣ ಅಂತ ಹೋಗ್ತೀವಿ. ಹೋಟ್ಲಲ್ಲಿ ಬಿಸಿ ಬಿಸಿ ಇಡ್ಲಿ ಚಟ್ನಿ ಇರುತ್ತೆ, ಒಂದು ಪೇಪರ್ ಹಾಕ್ತಾರೆ, ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕ್ತಾರೆ, ಬಾಳೆ ಎಲೆ ಮೇಲೆ ಕೂಡ ಒಂದು ತೆಳು ಪದರದ ಪೇಪರ್ ಏನ್ ಹಾಕಿರ್ತಾರೆ? ಪೇಪರ್, ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೆ ನಮ್ಗೆ ಇಡ್ಲಿ ಕೊಡೋದು ಅಥವಾ ಇನ್ನೇನೋ ತಿಂಡಿ ಹಾಕೊಡೋದು, ಆ ತರದ್ದು ಮಾಡ್ತಾರೆ. ಈ ಬಿಸಿ ಪದಾರ್ಥ ಪ್ಲಾಸ್ಟಿಕ್ ಜೊತೆ ಮಿಕ್ಸ್ ಆಗಿ ಪ್ಲಾಸ್ಟಿಕ್ ಮೈಕ್ರೋ ಫಾರ್ಮಲ್ಲಿ ಅಥವಾ ನ್ಯಾನೋ ಫಾರ್ಮಲ್ಲಿ ವೆರಿ 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 ಸ್ಮಾಲ್, ತುಂಬಾ ಚಿಕ್ಕ 10⁶ ಅಥವಾ 10⁹ ಅಥವಾ 12 ಆ ಥರದ್ದು ಮೈನಸ್ ಇಟ್ ಇಸ್. ಆಯ್ತಾ? ಅಷ್ಟು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಸೇರ್ಕೊಳ್ಳೋದು. ನಮ್ಮ ದೇಹದಲ್ಲಿ ಪ್ಲಾಸ್ಟಿಕ್ ಹೋಯ್ತು ಅಂದಾಗ ಆಬ್ವಿಯಸ್ಲಿ ಸೆಲ್ಸ್ ಸರಿಯಾಗಿ ವರ್ಕ್ ಆಗಲ್ಲ, ನಮಗೆ ಆರೋಗ್ಯದ ಸಮಸ್ಯೆಗಳು ಕಾಡುತ್ತೆ. ಮುಖ್ಯವಾಗಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ಪ್ಲಾಸ್ಟಿಕ್. ಅದು ಬಿಟ್ರೆ ನಮ್ಮಲ್ಲಿ ಹಸುಗಳು ಮತ್ತೆ ಜಲಚರಗಳು, ಪ್ರಾಣಿ ಪಕ್ಷಿಗಳು. ಇತ್ತೀಚೆಗೆ ಗೋಕರ್ಣ ಹೋಗಿದ್ವಿ ಈಗ ಲಾಸ್ಟ್ ಹಾಲಿಡೇಸ್ ಅಲ್ಲಿ ಮಕ್ಕಳ ಜೊತೆ. ಗೋಕರ್ಣ ಒಂದು ವ್ಯೂ ತುಂಬಾ ಚೆನ್ನಾಗಿದೆ, ಇನ್ನೊಂದು ವ್ಯೂ ಬೆಳಗ್ಗೆನೆ ನೀವು ಅರ್ಲಿ ಮಾರ್ನಿಂಗ್ ವ್ಯೂ ನೋಡ್ಲಿಕ್ಕೆ ಹೋದ್ರೆ ಅಕ್ಕಪಕ್ಕ ಹೋಟೆಲ್ಸ್ ಇರೋರು ನೀಟಾಗಿ ಒಂದು ಕವರ್ ಮಾಡ್ಕೊಳ್ತಾರೆ, ರಾತ್ರಿ ವೇಸ್ಟ್ ಎಲ್ಲ ಹಾಕ್ತಾರೆ. ಸೊ ಮೀನು, ಅಲ್ಲಿರ್ತಕ್ಕಂಥ ವಿವಿಧ ಜಲಚರಗಳು ಅವಕ್ಕೆ ಗೊತ್ತಿರುತ್ತಾ ಪ್ಲಾಸ್ಟಿಕ್ ಇದು ನಾನು ತಿನ್ನಬಾರ್ದು ಅದೆಲ್ಲ. ಅಲ್ಲಿ ಮತ್ತೆ ಅಲ್ಲಿರೋ ಬ್ಯಾಕ್ಟೀರಿಯಾಸ್ ಏನಾಗುತ್ತೆ, ಪ್ಲಾಸ್ಟಿಕ್ ನ ತುಂಬಾ ಸಣ್ಣ ಸಣ್ಣ ಕಟ್ ಮಾಡಿ ಆಗುತ್ತೆ, ಅದು ತುಂಬಾ ಚೆನ್ನಾಗಿ ಕಟ್ ಆಗುತ್ತೆ. ಬಟ್ ಆ ಕಟ್ ಆದಾಗ ಮೀಥೇನು ಈ ತರ ಕೆಲವು ಕೆಟ್ಟ ರಾಸಾಯನಿಕಗಳು ಕೂಡ ಉತ್ಪಾದನೆ ಆಗುತ್ತೆ. ಸೊ ಇಟ್ ಎಂಟೈರ್ಲಿ ಸ್ಪಾಯ್ಲ್ಸ್ ದಟ್ ನೇಚರ್. ಅದೇನಿದೆ ಅಲ್ಲ ಸಮುದ್ರದ ಪೂರ್ತಿ ಅದು ಹಾಳು ಮಾಡುತ್ತೆ. ಕಂಟ್ರೋಲ್ ಯಾರು ಮಾಡಬೇಕು? ಈಗ ಗೋಕರ್ಣ ಒಂದು ಪಂಚಾಯತ್, ಆಕ್ಚುಲಿ ಗ್ರಾಮ ಪಂಚಾಯತ್. ಎಷ್ಟು ಕಣ್ಣಿಡ್ಬೋದು ನಾವು? 2 ಕಣ್ಣಿರೋದು. ನಾವ್ ಎಷ್ಟು ಕಣ್ಣಿಡ್ಲಿಕ್ಕಾದ? ಎಷ್ಟು ಹೋಟೆಲ್ಸ್ ಇದೆ ಅಲ್ಲಿ? ತುಂಬಾ ಅನ್ಆಥರೈಸ್ಡ್ ಇರುತ್ತೆ ಅದು. ಅಲ್ಲಿ ಇದು ನೋಡ್ಕೊಂಡು ಹೋದ್ರೆ ತುಂಬಾ ಅನ್ಆಥರೈಸ್ಡ್ ಹೋಟೆಲ್ಸ್, ಸ್ಟೇ ಹೋಮ್ಸ್ ಆ ತರದೆಲ್ಲ ಇರುತ್ತೆ. ಈ ತರ ತೊಗೊಂಡ ಕಸ ಎಲ್ಲಿ ಹಾಕಕ್ಕೆ ಇದಿಲ್ಲ, ಇನ್ನೆಲ್ಲೋ ಹಾಕಿದ್ರೆ ನಾಯಿ ಎಳ್ದಾಡುತ್ತೆ, ಇನ್ನೇನೋ ಅಲ್ಲಿ ಬಂದಿರೋಂತ ಯಾರು ಬಂದಿರ್ತಾರೆ ಪ್ರವಾಸಿಗರು, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ತೊಗೊಂಡೋಗಿ ಸಮುದ್ರಕ್ಕೆ ಹಾಕಿದ್ರೆ ಕಣ್ಣಿ ಕಾಣಿಸಲ್ಲ. ಬಟ್ ಅಲ್ಲಿಂದ ನಮ್ಮ ಲೈಫ್ ಸ್ಟೈಲ್ ಹೇಗೆ ಎಫೆಕ್ಟ್ ಆಗುತ್ತೆ? ಮೀನು ತಿಂತೀವಿ, ಹಸುಗಳು ಮನೇಲಿ ಏನಾದ್ರೂ ವೇಸ್ಟ್ ಉಳಿತಾ ಪ್ಲಾಸ್ಟಿಕ್ ಕವರ್ಗೆ ಕಟ್ಟೋದು, ಹೊರಗಡೆ ಹಾಕೋದು. ಹಸುಗಳಿಗೆ ಅಥವಾ ನಾಯಿಗಳಿಗೆ ಅದು ಸ್ಮೆಲ್ ಗೊತ್ತಾಗುತ್ತೆ, ಫುಡ್ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು. ಬಟ್ ಮೇನ್ ಪ್ಲಾಸ್ಟಿಕ್ ಲೇಯರ್ ಬಾಯಿಂದ ಕಚ್ಚುತ್ತೆ, ಅದಕ್ಕೆ ತಾನು ತಿನ್ಬಾರ್ದು ಅಂತ ಗೊತ್ತಾಗುತ್ತೆ. ಈಗ ನೀವು ವೆಟರ್ನರಿ ಡಾಕ್ಟರ್ಸ್ ಯಾರು ನೋಡಿದ್ರೆ ಹಸುಗಳು ಹೊಟ್ಟೆಲಿ ಇದರಲ್ಲಿ ಕೆಜಿ ಗಟ್ಟಲೆ ಪ್ಲಾಸ್ಟಿಕ್ ಸಿಗುತ್ತೆ. ಮತ್ತೆ ಹಸು ಹಾಲು ನಾವು ಕುಡಿತೀವಿ. ಸೊ ಇಂಡೈರೆಕ್ಟ್ಲಿ ನಾವು ಎಸ್ತಿದ ಕಸ ನಮ್ಮ ದೇಹದೊಳಗಡೆ ಬರ್ತಾ ಇದೆ, ವಿಚ್ ಇಸ್ ಅಗೇನ್ ಲೀಡಿಂಗ್ ಟು ನಮ್ಮ ಆರೋಗ್ಯದ ಸಮಸ್ಯೆ ಅಲ್ವಾ? ಕ್ಯಾನ್ಸರ್ ಈ ತರ ಆಗ್ತಾರೆ. ಮತ್ತೆ ನೀವು ಇದುವರೆಗೂ 3 ಪೊಲ್ಯೂಷನ್ಸ್ ನೋಡಿದ್ರೆ ಯಾವ್ಯಾವ ಮೇಜರ್ ಪೊಲ್ಯೂಷನ್ಸ್? ಮಾಲಿನ್ಯಗಳು, ವಾಯು ಮಾಲಿನ್ಯ, ಹೇಳ್ಬೇಕು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಭೂ ಮಾಲಿನ್ಯ. ನೆಕ್ಸ್ಟ್ ಜಲ 3 ಆದ್ಮೇಲೆ ನೆಕ್ಸ್ಟ್ ಇದು ಜಲ ಮಾಲಿನ್ಯ, ನಮ್ಮ ಪ್ಲಾಸ್ಟಿಕ್ ಪೊಲ್ಯೂಷನ್. ಆಯ್ತಾ? ಹಿಂಗೆ ಆಡ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಹೇಳಿ ಇದು ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಇದೆಲ್ಲ ಅಡಿಗೆ ಮನೇಲಿ ನೋಡಿದ್ರೆ ಪ್ಲಾಸ್ಟಿಕ್, ಬಚ್ಚಲ ಮನೇಲಿ ನೋಡಿದ್ರೆ ಪ್ಲಾಸ್ಟಿಕ್, ಹಾಲಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್, ಎಲ್ಲೆಲ್ಲೂ ಪ್ಲಾಸ್ಟಿಕ್, ನಾವು ಪ್ಲಾಸ್ಟಿಕ್ ಹಿಂಗ್ ಹಾಕ್ಬಿಟ್ಟಿದೀವಿ. ಸೊ ಮತ್ತೆ ಭೂಮಿ ನೀರನ್ನ ಹಿಂಗ್ ಹಾಳು ಮಾಡ್ತಿದೆ ಅಂದ್ರೆ, ನೀವು ಒಂದು ಬಾಟಲ್ ಇದೆಯಲ್ಲ ತುಂಬಾ ಈಸಿ, ಇವತ್ತು ತೊಗೊಂಡೋಗ್ತೀವಿ, ಎಸಿತೀವಿ. ನಾವು ಅಷ್ಟು ಈಸಿಯಾಗಿ ಇರೋದು ಕೂಡ, ಯೂಸ್ ಮಾಡ್ದಂಗೆ ಇರೋದು ಕೂಡ ತುಂಬಾ ಕಷ್ಟ. ಈಸಿಯಾಗಿ ಸಿಗುತ್ತೆ, ಈಸಿಲಿ ಅಸೆಸಿಬಲ್. ನೀರು ಎಲ್ಲೋ ತಂದು ಯಾರ ಮನೇಲೋ ಇಟ್ಕೊಂಡು ಒಂದು ಬಿಂಗೆಲಿ ಇಟ್ಕೊಂಡು ಎಲ್ರಿಗೂ ಸ್ಟಿಲ್ ಲೋಟ ಕೊಡೋದು ಎಷ್ಟು ಈಸಿಯಲ್ಲಿ ಬರಪ್ಪ ಇದು ಅನ್ಸ್ಬಿಡೋದು. ಅಡುಗೆ ಈಗ ಅಲ್ಲಿ ಫಂಕ್ಷನ್ಸ್ಗಳು ಹೇಗಾಗಿದೆ ಅಂದ್ರೆ, ನಾವು ಚಿಕ್ಕವರಿದ್ದಾಗ ಅಡುಗೆ ಸಾಮಾನು ಜೊತೆಗೆ ಒಂದಷ್ಟು ತಟ್ಟೆಗಳು ಕೊಡೋರು ಅಥವಾ ಬಾಳೆ ಎಲೆ ಕೊಡೋರು, ಮತ್ತೆ ಲೋಟ ಕೊಡೋರು. ಈಗೆಲ್ಲ ಅದೆಲ್ಲ ಇಲ್ಲ. ಅಡುಗೆ ಮಾಡಕ್ಕೆ ಒಂದಷ್ಟು ಸಾಮಾನು ಕೊಡ್ತಾರೆ, ಪ್ಲಾಸ್ಟಿಕ್ ಬಾಟಲ್ಸ್ ಟ್ರೇ ಒಂದಷ್ಟು ಬಂದ್ಬಿಡುತ್ತೆ. ಇದು ನೆಕ್ಸ್ಟ್ ಎಲ್ಲೋಗುತ್ತೆ? ಒಂದು ಪ್ಲಾಸ್ಟಿಕ್ ನಾನು ಹಂಗೆ ಎಸಿದ್ರೆ ಭೂಮಿ ಎಷ್ಟು ವರ್ಷ ಅದು ಕರಗ್ಲಿಕ್ಕೆ ಎಷ್ಟು ವರ್ಷ ಆಗ್ಬೋದು? ಕರಗುತ್ತಾ ಅಥವಾ ಎಷ್ಟು ವರ್ಷ ಆಗ್ಬೋದು? ಏನನ್ಸುತ್ತೆ ನಿಮ್ಗೆ? ಆಗೋದೇ ಇಲ್ಲ. ಒನ್ ಫೈನ್ ಡೇ ಕರಗುತ್ತೆ,
ಇಟ್ ಮೈ ಟೇಕ್ ಇಯರ್ಸ್, ಲೈಕ್ 1000 ಇಯರ್ಸ್, ಸಾವಿರಾರು ವರ್ಷಗಳು ತಗೋಬಹುದು. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಮುಂದಿನ ಜನರೇಷನ್ನ ಭವಿಷ್ಯವನ್ನ ನಾವು ಸಾಲ ತಗೊಳ್ತಾ ಇದೀವಿ ಅಲ್ವಾ. ನಾವು ಚೆನ್ನಾಗಿರಕ್ಕೆ, ನಮ್ ಕಂಫರ್ಟಬಲ್ಸ್ಗೆ ಅವ್ರ ಭವಿಷ್ಯವನ್ನ ಹಾಳು ಮಾಡಿ ಅವರಿಂದ ಸಾಲ ತಗೊಳ್ತಾ ಇದೀವಿ. ನಮ್ಗೆ ಅರ್ಹತೆ ಇದೆಯಾ ಆ ಥರ ಮಾಡ್ಲಿಕ್ಕೆ? ನಮ್ಮ ಹಿರಿಯರು ನಮ್ಗೆ ಯಾವ ರೀತಿ ಆ ಕೆರೆಗೆ ಜೋಳದಲ್ಲಿ ಕೆರೆ ಕೊಟ್ಟಿದ್ರು, ನಾವು ಇವತ್ತು ಆ ಕೆರೆನ ಹಾಗೆ ಉಳಿಸ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಆ ಕೆರೆನ ಹಾಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. ಯೋಚನೆ ಮಾಡ್ಬೇಕಾದಲ್ವಾ. ಸೊ ಸಾಧ್ಯವಾದಷ್ಟು ಪೂರ್ತಿ ಆಗೋದಿಲ್ಲ, ಯಾಕಂದ್ರೆ ಅಂತ ಸ್ಥಿತಿ ನಾವು ಬಂದು ಸೇರ್ಕೊಂಡಿದ್ದೀವಿ. ಸಾಧ್ಯವಾದಷ್ಟು 3 R ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು, ಆಯ್ತಾ? 3 R's. ಫಸ್ಟ್ ಇಸ್ ರಿಜೆಕ್ಷನ್. ನಾನು ಈ ಪ್ಲಾಸ್ಟಿಕ್ ಬಾಟಲ್ ಇಂದ ಬದುಕ್ಬೋದಾ? ಆರಾಮಾಗಿ ಬದುಕ್ಬೋದು, ಆಯ್ತಾ? ಒಂದು ಸ್ಟೀಲ್ ಬಾಟ್ಲು ಅಥವಾ ಇದೇ ಪ್ಲಾಸ್ಟಿಕ್ ಬಾಟ್ಲ್ನ ಪ್ರತಿ ಸಾರಿ ನಾನು ಹೊಸ ಬಾಟ್ಲು ತೊಗೊಂಡು ನೀರು ಕುಡಿಯೋ ಬದಲು ಇದು ಒಂದು ಎಷ್ಟು ಸರಿ ನಾನು ಮ್ಯಾಕ್ಸಿಮಮ್ ನಾನು ಎಷ್ಟು ಇಟ್ಕೊಳಕ್ಕಾಗುತ್ತೆ ಅದನ್ನ ಅಷ್ಟು ಟ್ರೈ ಮಾಡ್ಬೋದು. ರಿಜೆಕ್ಷನ್, ಏನಾದ್ರು ಹೊಸ ಆಬ್ಜೆಕ್ಟ್ಸ್ ಬಂದ್ರೆ ನಿಮ್ಗೆ ರಿಜೆಕ್ಷನ್. ನಾನು ಇದು ಎಣ್ಣೆ ಕುಡಿಯೋಕೆ ಹೋದ್ರೆ ಫಸ್ಟ್ ಸ್ಟ್ರಾ ಕೊಡ್ತಾರಲ್ಲ, ಐ ನಾಟ್ ಯೂಸ್ ಇಟ್. ಯಾಕಂದ್ರೆ ನಾನು ಒಂದ್ಸರಿ ಅದು ಯೂಸ್ ಮಾಡಿ ಎಸಿತೀನಿ, ಅದು ಕೂಡ 1000 ವರ್ಷ ಇದಾಗ. ನಮ್ಗೆಲ್ಲ ಎಣ್ಣೆ ಹಾಗೆ ಕುಡಿಲಿಕ್ಕೆ ಅಭ್ಯಾಸ ಉಂಟು, ಹಳ್ಳಿಗಳು ನಾವು ಆರಾಮಾಗಿ ಕುಡಿತೀವಿ. ಬಟ್ ಅಲ್ಲಿ ಹೋದಾಗ ಜ್ಯೂಸ್ಗೆ ಸ್ಟ್ರಾಗೆ ಇನ್ನೇನೋ ಒಂದು ಪ್ಲಾಸ್ಟಿಕ್ ಸ್ಟ್ರಾ ಚೆನ್ನಾಗಿರುತ್ತೆ, ನೋಡೋಣ. ಯೋಚನೆ ಮಾಡ್ತೀರಲ್ಲ, ನೆಕ್ಸ್ಟ್ ಟೈಮ್ ಸ್ಟ್ರಾ ಇಸ್ಕೋಬೇಕಾದ್ರೆ ಎಷ್ಟು ಮೋಸ ಮಾಡ್ತಾ ಇದೀವಲ್ವಾ ನಮ್ಮ ಪರಿಸರಕ್ಕೆ ನಾವು. ಸೊ ಈ ನಿಟ್ಟಿನಲ್ಲಿ ನೆಕ್ಸ್ಟ್ ಸ್ಟ್ರಾ ಕೇಳೋದ್ ಬೇಕಾದ್ರೆ ಫ್ರೀಯಾಗಿ ಕೊಡ್ತಾರೆ ಅನ್ನೋದು ತಲೆಯಿಂದ ತೆಗೆದಾಕಿ ಪರಿಸರಕ್ಕೆ ನಾವು ಹೇಗೆ ಹಾನಿ ಮಾಡ್ತಾ ಇದೀವಿ ಅಂತ ನೋಡ್ಬೇಕು. ಮತ್ತೆ ಆವಾಗ ಮುಂಚೆಲ್ಲ ನಾವು ಅಂಗಡಿಗೆ ಹೋಗ್ಬೇಕಾದ್ರೆ ನಮ್ಮ ದೊಡ್ಡವ್ರಿಗೆ, ನನ್ನ ಇವ್ರಿಗೆಲ್ಲ ಗೊತ್ತು, ಅಂಗಡಿಗೆ ಹೋಗ್ಬೇಕಾದ್ರೆ ಆರಾಮಾಗಿ ಕೈಯಲ್ಲಿ ಒಂದ್ ಚೀಲ ಇಟ್ಕೊಂಡ್ರೆ ಪೇಟೆಗೆ ತರಕಾರಿ ಹೋಗ್ತಾ ಇದೀವಿ. ಅಥವಾ ಅಂಗಡಿಗೆ ಹೋಗ್ತಾ ಇದ್ರೆ ಒಂದ್ ಚೀಲ ಇಟ್ಕೊಂಡು ಹೋಗುವ. ಈಗ ಚೀಲ ಸಿಗುತ್ತೆ, ಎಕ್ಸ್ಟ್ರಾ ಚೀಲ ಸಿಗುತ್ತೆ ಮನೇಲಿ, ಎಷ್ಟೊಂದು ಚೀಲ ಎಲ್ಲಿ ಬಿದ್ದಿದ್ರು ಸರಿ, ಎಕ್ಸ್ಟ್ರಾ ಒಂದ್ ಚೀಲ ಅವ್ರು ಕೊಡ್ತಾರೆ ಬಿಡಿ, ಕೈ ಬಿಸ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ಅವನ್ನೆಲ್ಲ ಹಾಕೊಳ್ತಾನೆ ನೀಟಿಗೆ ಅಂತ ಹೇಳಿ ಹೋಗ್ತೀವಿ. ಮತ್ ನಮ್ ಕಾಲದಲ್ಲಿ ಹೇಗಿತ್ತು, ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, 10 ರೂಪಾಯಿಗೆ ಒಂದು ಕ್ಯಾನಲ್ಲಿ ಎಣ್ಣೆ ತೊಗೊಂಬರ್ಲಿಕ್ಕೆ, ಅಡಿಗೆ ಎಣ್ಣೆ 10 ರೂಪಾಯಿನಲ್ಲಿ ಒಂದು ಅರ್ಧ ಲೀಟರ್ ಅಥವಾ 1 ಲೀಟರ್ ಕ್ಯಾನ್ ಇಟ್ಕೊಂಡು ನಾವು ಅಂಗಡಿಗೆ ಹೋಗಿದ್ದೀವಿ ನಾವು ಸಣ್ಣವರಿದ್ದಾಗ. ಈಗ ಯಾರಾದ್ರೂ ಹಾಗೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆಮೇಲೆ ಅಂಗಡಿ ಸಾಮಾನುಗಳು ನಮಗೇನಿತ್ತು, ಬೇಳೆಕಾಳು ಅವನ್ನೆಲ್ಲ ಪೇಪರ್ ನಲ್ಲಿ ಸುತ್ತಿ ಕೊಡೋರು, ಈಗ ಕವರ್. ಆಮೇಲೆ ಹೋಟೆಲ್ಗೆ ಹೋದ್ರೆ ಅವಾಗೆಲ್ಲ ಏನಾದ್ರು ಅನಿವಾರ್ಯ ಬಿತ್ತು ಅಂದ್ರೆ ಒಂದು ಕ್ಯಾರಿಯರ್ ತುಂಬಿಸ್ಕೊಂಡು, ಪ್ಲಾಸ್ಟಿಕ್ ಇರ್ಲಿಲ್ಲ, ಉತ್ಪಾದನೆ ಕಡಿಮೆ ಇತ್ತು. ಸೊ ಏನಾದ್ರು ಇಟ್ಕೊಂಡೋಗ ತುಂಬಿಸ್ಕೊಂಡು ಬಂದು ಏನೋ ಮಾಡ್ಕೊಳ್ತಾ ಇದ್ವಿ, ಈ ತರ ಇತ್ತು. ಬಟ್ ಈಗ ಏನಾಗ್ತದೆ, ಫ್ರೀಯಾಗಿ ಸಿಗುತ್ತೆ, ನಾವನ್ನೆಲ್ಲ ಯಾಕೆ ಬಿಡ್ಬೇಕು? ಬಟ್ ಏನಾಗುತ್ತೆ ಆ ನಂತರದ್ದು, ನಾನು 1 ಟೈಮ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ನಂತರದ್ದು ಏನಾಗುತ್ತೆ ಯೋಚನೆ ಮಾಡ್ಬೇಕು ಆ ಬಗ್ಗೆ. 1 ಟೈಮ್ ಯೂಸ್ ಮಾಡಿರುವಂತ ಪ್ಲಾಸ್ಟಿಕ್ ನ ಸಾಧ್ಯವಾದಷ್ಟು ಕಡಿಮೆ ಬಳಕೆ ಮಾಡೋಣ. ಅಥವಾ ರಿಜೆಕ್ಟ್, ನನಗ್ ಬೇಡ. ಹೂವಿನ ಅಂಗಡಿಗೆ ಹೋದ್ರೆ ಅವ್ರು ಇವತ್ತಿಗೂ ನನ್ಗೆ 1-2-3 ಸರಿ ಮುಖ ನೋಡಿದ್ರು, ಕವರ್ ಹಾಕೊಡ್ಬೇಡಿ, ಹಾಗೆ ಕೊಡಿ, ನಾನು ಬ್ಯಾಗ್ ತಂದಿದ್ದೀನಿ ಅಂತ ಹೇಳಿ ಬ್ಯಾಗಲ್ಲಿ ಇಟ್ಕೊಂಡ್ರೆ. ಒಂದು ಬಾಳೆಹಣ್ಣು ಅಂಗಡಿಗೆ ಹೋದ್ರೆ ಹಂಗೆ ಹೇಳ್ತಿದ್ವಿ, 1-2 ಸರಿ ಮುಖ ನೋಡೋದು. ನೆಕ್ಸ್ಟ್ ಟೈಮ್ ನಾನು ಹೋದಾಗ ಇವ್ರು ಪ್ಲಾಸ್ಟಿಕ್ ತಗೊಳ್ಳಲ್ಲ ಅಂತ ಹೇಳಿ ಹಾಗೆ ಕೊಡ್ತಾರೆ, ನಾನು ಬ್ಯಾಗ್ ಹಾಕೊಂಡು ಬರ್ತೀನಿ. ಸೊ 1-2 ಸರಿ ನಿಮ್ಗೆ ಈಗ ಸಮಾಜ ನಿಮ್ಮನ್ನು ವಿಚಿತ್ರವಾಗಿ ನೋಡುತ್ತೆ, ಸರಿಯಾಗಿದೆ ವಿಚಿತ್ರವಾಗಿ ನೋಡುತ್ತೆ ಅಲ್ವಾ. ಪ್ಲಾಸ್ಟಿಕ್ ಬೇಡ ಅಂತಾರಲ್ಲ, ಇದೇನಿದು ಎಲ್ಲಿ ಇಟ್ಕೊಂಡು ಹೋಗ್ತಾರೆ ಇವ್ರು, ಮೇಲೆ ಇಟ್ಕೊಂಡು ಹೋಗ್ತಾರೆ ಅನಿಸ್ತಾ ಇರುತ್ತೆ. ನನ್ನ ಹತ್ರ ಬ್ಯಾಗ್ ಇರುತ್ತೆ, ಸ್ಟಿಲ್ ಇನ್ ನನ್ನ ಬ್ಯಾಗ್ ಒಳಗಡೆ ಇನ್ನೊಂದು ಸಣ್ಣ ಬ್ಯಾಗ್ ಇದೆ. ಏನಾದ್ರು ಅಲ್ಲಿ ನೋಡಿದ್ರೆ ನಾವು ತಗೋಬೇಕನ್ನಿಸ್ತಾ ಆ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗ್ತೀನಿ. ಏನೇನೋ ಇಟ್ಕೊಳ್ತೀನಿ, ಒಂದು ಸಣ್ಣ ಬ್ಯಾಗ್ನ, ಬಟ್ಟೆ ಬ್ಯಾಗ್ನ ಏನಾದ್ರು, ಅಥವಾ ಚೆನ್ನಾಗಿರೋದು ಕ್ವಾಲಿಟಿ ಕವರ್ ನೀಟಾಗಿ ಮರ್ಚಿ ನಿಮ್ಮ ಪರ್ಸ್ಗಳಲ್ಲಿ ಇಟ್ಕೊಂಡ್ಬಿಡ್ಬೋದು. ಆ ಹೊಸ ನಮ್ಮ ಖರೀದಿ ಅಲ್ಲಿಗೆ ನಾವು ನಮ್ಮ ಪರಿಸರಕ್ಕೆ ಏನೋ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು. ಸೊ ಈ ನಿಟ್ಟಿನಲ್ಲಿ ಈ ರೀತಿ ಮಾಡ್ಬೋದು. ಸೊ ರಿಜೆಕ್ಟ್ ದ ಫಸ್ಟ್ ಪ್ಲಾಸ್ಟಿಕ್, 1 ಟೈಮ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ನ ಫಸ್ಟ್ ರಿಜೆಕ್ಟ್ ಮಾಡಿ. ನೆಕ್ಸ್ಟ್ ಆರ್ ಇಸ್ ರೀಯೂಸ್, ಆಯ್ತಾ? ಮೊದಲನೇ ಯಾರು ಏನ್ ಮಾಡ್ಬೇಕು? ರಿಜೆಕ್ಟ್ ಅಂದ್ರೆ ನಿರಾಕರಿಸು. ನಿನ್ಗೆ ಅದಿಲ್ಲದೆ ಬದುಕಕ್ಕಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಾದ್ರೆ ಸೊ ರಿಜೆಕ್ಟ್ ಮಾಡ್ಬಿಡಿ. ಸ್ಟ್ರಾ ಇಲ್ಲದೆ ಬದುಕ್ಬೋದಾ? ಬದುಕ್ಬೋದಾ? ನೀರಿನ ಬಾಟ್ಲ್ ಇಲ್ಲದೆ ಬದುಕ್ಬೋದಾ? ನೀರಿಲ್ಲದೆ ಬದುಕಕ್ಕಾಗಲ್ಲ. ನೀರಿನ ಬಾಟ್ಲ್ ಇಲ್ಲದೆ, ಅದು ಪ್ಲಾಸ್ಟಿಕ್ ಬಾಟ್ಲ್ ಇಲ್ಲದೆ ಆರಾಮಾಗಿ ಬದುಕ್ಬೋದು. ಈ ತರದನ್ನ ಕಂಟ್ರೋಲ್ ಮಾಡೋಣ. ನೆಕ್ಸ್ಟ್ ಹೇಳ್ತೀವಿ ರೀಯೂಸ್. ಈಗ ಒಂದ್ಸರಿ ತಗೊಂಡ್ಬಿಟ್ಟಿದೀವಿ, ನಾನು ಪ್ಲಾಸ್ಟಿಕ್ ಕ್ಲಿಪ್ ಬಗ್ಗೆ ಹೇಳಿದೆ, ನಾನು ಎಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡ್ಲಿಕ್ಕೆ ಆಗತ್ತೆ ಅಷ್ಟು ಸರಿ ಯೂಸ್ ಮಾಡ್ತೀನಿ. ಸೊ ಒಂದು ಸರಿ ತಗೊಂಡಿದ್ದ ಪ್ಲಾಸ್ಟಿಕ್ ನ ಪದೇ ಯೂಸ್ ಮಾಡ್ಲಿಕ್ಕೆ ನೋಡಿ, ಆಯ್ತಾ? ಈ ಬಾಟಲ್ಸ್ ನ ಇಲ್ಲ ಇನ್ನೊಂದ್ಸರಿ ಖಾಲಿ ಆದ್ಮೇಲೆ ಇಟ್ಕೊಳ್ಳಿ. ನೆಕ್ಸ್ಟ್ ಏನಾದ್ರು ಪ್ರೋಗ್ರಾಮ್ ಅಂದ್ರೆ ಒಂದ್ಸರಿ ಒಂದು ಕ್ಯಾನ್ ನೀರು ತರೋದು ಮತ್ತೆ ತುಂಬಿಸಿಡೋದು. ನಥಿಂಗ್ ರಾಂಗ್ ಇನ್ ದಿಸ್, ಆಯ್ತಾ?
ಆ ಥರದ್ದೆಲ್ಲ. ಸೊ ಮ್ಯಾಕ್ಸಿಮಮ್ ರಿಯೂಸ್ ಮಾಡಲಿಕ್ಕೆ ನೋಡಿ. ದ ನೆಕ್ಸ್ಟ್ ಆರ್ ಇಸ್ ರೀಸೈಕಲ್ ಅಂತ ಹೇಳ್ತೀವಿ. ಕೆಲವು ಪ್ಲಾಸ್ಟಿಕ್ಸು ಈಗ ನಮ್ಮ ಪೆನ್ ಬಂದ್ಬಿಟ್ಟಿದೆ. ನಾವು ಸಣ್ಣವರಿದ್ದಾಗ ಫೌಂಟೇನ್ ಪೆನ್ ಅಲ್ಲಿ ಬರ್ತಿದ್ವಿ, ಇಂಕ್ ಹಾಕಿ ಅದನ್ನೆಲ್ಲ ಚಿತ್ರಮಗಳು ಮಾಡ್ಕೊಳ್ತಾ ಇದ್ವಿ. ಬಟ್ ಅದ್ರ ಜೊತೆಗೆ ರೀಫಿಲ್ ಕೊಡೋರು. ಮೇನ್ ಕ್ಯಾಪ್ ಎಲ್ಲ ಮೇಲಿಂದ ಇದಿರುತ್ತೆ ಅದೆಲ್ಲ ಹಾಗೆ ಇರ್ತಿತ್ತು. ರೀಫಿಲ್ ಒಂದು ಅಂಗಡಿಯಿಂದ ತಂದಿದ್ರೆ ಅಲ್ಲಿ ನಮ್ದು ಮುಗಿತಾಯಿತ್ತು. ಈಗೆಲ್ಲ ಎಷ್ಟು ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ರೆಡಿಮೇಡ್ ಪೆನ್ನೇ ಬರ್ತೀವಿ. ಪೂರ್ತಿ ಪೆನ್ನೇ ಹೋಯ್ತು. ಎಲ್ಲವೂ ಹಾಗೆ ಆಗಿದೆ ಅಲ್ಲ. ಯಾವ್ದಾದ್ರು ರೀಫಿಲ್ ಬರ್ತಾ ಇದೆಯಾ? ಇಲ್ಲ, ರೀಫಿಲ್ ಅನ್ನೋ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಒಂದು ಸಣ್ಣ ಎಕ್ಸಾಂಪಲ್. ಸೊ ನಾವು ಏನಾದರೂ ಮಾಡ್ಬೋದಾ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಅವೆಲ್ಲ ಕೆಲವು ಆ ಥರದ್ದು ಗುಡ್ ಪ್ಲಾಸ್ಟಿಕ್ ಇರುತ್ತೆ, ನೀವು ಪೆನ್ಗೆಲ್ಲ ಹಾಕೋದು ರಿಯಲಿ ಗುಡ್ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್. ಅದನ್ನು ರೀಸೈಕಲ್ ಮಾಡ್ಬೋದು. ಎಲ್ಲೋ ಹೆಸರಿಲ್ಲ ಎಲ್ಲೋ ಬೀಸಾಕಿ ಆ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣ ಲೇಯರು ಏನಾಗುತ್ತೆ, ಅದು ಫರ್ಟಿಲೈಸೇಷನ್ ಫಲವತ್ತತೆನ ಕಳ್ಕೊಳ್ಳುತ್ತೆ. ಮತ್ತೆ ಒಂದು ಲೇಯರ್ ಫಾರ್ಮ್ ಆಗಿ ಈ ಮಳೆ ನೀರು ಭೂಮಿ ಒಳಗಡೆ ಹೋಗಲ್ಲ, ಅಂತರ್ಜಲ ಹೆಚ್ಚಿಗೆ ಆಗೋದಿಲ್ಲ. ಸೊ ಆ ರೀತಿ ಪ್ಲಾಸ್ಟಿಕ್ ನಾವು ಭೂಮಿಗೆ ಸೇರಿಸಿ ಬಂದು ನಾವು ಕಲೆಕ್ಟ್ ಮಾಡ್ಬೋದಾ ಒಂದು ಶಾಲೆಯಲ್ಲಿ ಅಥವಾ ನಮ್ಮ ಕಾಲೇಜಲ್ಲಿ ಪ್ಲಾಸ್ಟಿಕ್ ಪೆನ್ ಅಟ್ಲೀಸ್ಟ್ ಕಲೆಕ್ಟ್ ಮಾಡ್ಬೋದಾ? ಎಸ್. ನೀವು NSS ತಗೋಬೋದಾ ಮುಂದಾಳತ್ವನ? ಪ್ಲಾಸ್ಟಿಕ್ ಕಂಟ್ರೋಲ್ ಅಟ್ ಅವರ್ ಕಾಲೇಜ್ ಅಥವಾ ಪೆನ್ ಕಲೆಕ್ಷನ್ಸ್ SEO ಬಂದು ಒಂದ್ ಕಡೆ ಹಾಕಿ ತೊಡಗಿ ಎಂತವ್ರು ಬರ್ತಾರಲ್ಲ ಈ ಹಳೆ ಪ್ಲಾಸ್ಟಿಕ್ ತೊಡಗಿ ಅವ್ರ ಕಡೆ ಕೊಡಿ. ಅದೆಲ್ಲ ಅವ್ರು ಏನ್ ಕಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ರಿಸೈಕ್ಲಿಂಗ್ ಹೋಗುತ್ತೆ. ಸೊ ಈ ರೀತಿ ಸಣ್ಣ ಸಣ್ಣ ಪ್ರಯತ್ನ ಮಾಡೋಣ. ಸೊ ಈ ನಿಟ್ಟಿನಲ್ಲಿ ಬಹಳಷ್ಟು NGOಗಳು, ಬಹಳಷ್ಟು ಸಾಮಾಜಿಕ ಕಳಕಳಿ ಇರುವಂತ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ. ರೀಸೈಕ್ಲಿಂಗ್ ನೀವು ಹೇಳ್ಬೇಕು ಎಷ್ಟು ಪ್ರಮಾಣದಲ್ಲಿ ಈಗ ಆಗ್ತಾ ಇದೆ, ಅವೇರ್ನೆಸ್ ಕಡಿಮೆ ಇದೆ. ನಾವು ಯೂಸ್ ಮಾಡೋ ಪ್ಲಾಸ್ಟಿಕ್ ಅಲ್ಲಿ ಮಿನಿಮಮ್ ಓನ್ಲಿ 9% ಆಫ್ ದ ಪ್ಲಾಸ್ಟಿಕ್ ಮಾತ್ರ ರೀಸೈಕ್ಲಿಂಗ್ ಹೋಗ್ತಾ ಇದೆ. ಇನ್ನು ಉಳಿದಿದ್ದು ಭೂಮಿಗೆ ಸೇರ್ತಾ ಇದೆ ಅಂಡ್ ಇಟ್ ಕಾಸಿಂಗ್ ಬೇರೆ ಬೇರೆ ತರ ನಮಗೆ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಈ 3 ಆರ್ಡರ್ ಮೇಲೆ ನಮ್ಮ ಜೀವನವನ್ನ ಇನ್ನು ಮುಂದೆ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಮತ್ತೆ ಮನೆಯಿಂದ ಹೋಗ್ಬೇಕಾದ್ರೆ ಯಾವಾಗಲೂ ಒಂದು ಬಟ್ಟೆ ಬ್ಯಾಗು ಅಥವಾ ಬಟ್ಟೆ ಬ್ಯಾಗ್ ಸಿಗ್ಲಿಲ್ಲ, ನಂಗೆ ಇನ್ನೆಲ್ಲೋ ಹೋಗ್ತಿಲ್ಲ ಅಂದ್ರೆ ಗಟ್ಟಿಯಾಗಿರೋ ಬಟ್ಟೆ ಅಂಗಡಿಗೆ ಹೋದ್ರೆ ಬಟ್ಟೆ ತೊಗೊಂಡು ಕವರ್ ಕೊಡ್ತಾರೆ, ಚೆನ್ನಾಗಿರುತ್ತೆ. ಸಣ್ಣದಾಗಿ ಮರ್ಚಬಹುದು. ಮರ್ಚ್ಬಿಟ್ಟು ನಿಮ್ಮ ಸ್ಕೂಲ್ ಬ್ಯಾಗು ಅಥವಾ ಕಾಲೇಜ್ ಬ್ಯಾಗ್ ಒಳಗಡೆ ಇಟ್ಕೊಳ್ಳಿ. ಯಾವಾಗಲಾದ್ರೂ ಹೇಗ್ ಬೇಕಾದ್ರೂ ಹೆಲ್ಪ್ ಆಗ್ಬೋದು. ಸೊ ದಟ್ ನೀವು ಹೊಸ ಪರ್ಚೇಸ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಕಂಟ್ರೋಲ್ ಆಗುತ್ತೆ. ಮತ್ತೆ ನಾವು ಈ ಪ್ರವಾಸಿ ತಾಣಗಳಿಗೆ ಹೋದಾಗ, ಬೇರೆ ಕಡೆ ಎಲ್ಲಾದ್ರೂ ಹೋಗ್ತಿದೀನಿ ಅಂದಾಗ ಮ್ಯಾಕ್ಸಿಮಮ್ ಅಲ್ಲಿ ಹೊಸ ಪ್ಲಾಸ್ಟಿಕ್ ಅನ್ನ ತಗೊಳ್ಳೋದನ್ನ ಬೈ ಮಾಡೋದನ್ನ ಕಡಿಮೆ ಮಾಡೋಣ. ಸೊ ದಟ್ ಯುಲ್ ಹ್ಯಾವ್ ಒಂದು ಸ್ಪೂನ್ ಇಟ್ಕೊಳ್ಳಿ, ಒಂದು ಸಣ್ಣ ಪ್ಲೇಟು, ಒಂದು ಗ್ಲಾಸ್. ಈ ಪ್ಲಾಸ್ಟಿಕ್ ಕಾಫಿ ಗ್ಲಾಸಸ್ ಇರುತ್ತಲ್ಲ, ಇದು ನಿಮ್ಗೆ ಅನ್ಸುತ್ತೆ ಪೇಪರ್ ಲೋಟ ಅಂತ, ಬಟ್ ಅದನ್ನ ಬರ್ನ್ ಮಾಡಿ ನೋಡಿದಾಗ ಇಟ್ ಕಂಟೈನ್ಸ್ ಪ್ಲಾಸ್ಟಿಕ್. ಆಯ್ತಾ? ಅದು ಕೂಡ ಬಿಸಿಯಾಗಿ ಆ ಪ್ಲಾಸ್ಟಿಕ್ ಕೂಡ ನಮ್ಮ ದೇಹದೊಳಗಡೆ ಸೇರ್ಕೊಳ್ಳುತ್ತೆ, ವಿಚ್ ಇಸ್ ಅಗೇನ್ ಕಾಸಿಂಗ್ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನ ಪ್ಲಾಸ್ಟಿಕ್ ಮುಕ್ತ ಜೀವನವನ್ನಾಗಿ ಮಾಡ್ತಾ ಸಮಾಜವನ್ನ ಫಸ್ಟ್ ಇಂಡಿವಿಜುವಲ್ ಆಗಿ ನಾವು ಮಾಡೋಣ, ಅಥವಾ ನನ್ನ ನೋಡಿ ಒಂದು 5 ಜನ ಮಾಡ್ಬೋದು. ಹುಚ್ಚರು ಅನ್ನಿಸ್ತೀವಿ ತಕ್ಷಣ, ಬಿಗಿನಿಂಗ್ಗೆ ನಾವೆಲ್ಲರೂ ಹುಚ್ಚರ ತರ ಕಾಣಿಸ್ತೀವಿ. ಯಾಕಂದ್ರೆ ಸೊಸೈಟಿ ಎಲ್ಲರೂ ಒಂದ್ ಕಡೆ ಹೋಗ್ತಾರೆ, ನಾನು ವಿಚಿತ್ರವಾಗಿ ನೋಡ್ತಾರೆ. ಬಟ್ ವೆನ್ ಇಟ್ ಇಸ್ ರೈಟ್, ವೆನ್ ಯು ಆರ್ ನೋ ದಟ್ ಅದು ಸರಿಯಾದ ದಾರಿ ಅಂದಾಗ ಫರ್ಮ್ ಆಗಿರಿ, ಚೆನ್ನಾಗಿ ಹೋಗುತ್ತೆ ಅದು. ನೆಕ್ಸ್ಟ್ ನಿಮ್ಮ ಸುತ್ತಮುತ್ತಲಿನ ಸಮಾಜ, ನಿಮ್ಮ ನಂತರ ಅದು ಬದಲಾವಣೆ ಆಗುತ್ತೆ. ಸೊ ನಮ್ಮ ಕೆರೆ ಅಥವಾ ನಮ್ಮ ಭೂಮಿ, ನಮ್ಮ ಶಾಲೆ, ನಮ್ಮ ಹಿರಿಯರು ಏನ್ ಬಿಟ್ಟೋಗಿದ್ದಾರೆ ನಮ್ಗೆ ಅಂತ ಹೇಳಿ ಅದನ್ನ ಅವರ ಕೊಟ್ಟ ರೀತಿಯಲ್ಲೇ ಅವರು ಎಷ್ಟು ಚೆನ್ನಾಗಿ ನಮಗೆ ಕೊಟ್ಟಿದ್ದು ಅದನ್ನ ಅಪ್ಗ್ರೇಡ್ ಮಾಡಿ ನಾವು ಮುಂದಿನ ಜನಾಂಗಕ್ಕೆ ಕೊಡಬೇಕೇ ಹೊರತು ಅದನ್ನ ಡಿಗ್ರೇಡ್ ಮಾಡಿ ಇನ್ನೊಂದಷ್ಟು ಹೋಲ್ಸ್ ಮಾಡಿ ನಾವು ನೆಕ್ಸ್ಟ್ ಜನರೇಷನ್ಗೆ ಕೊಡಬಾರ್ದು. ನಾನು ನೆಕ್ಸ್ಟ್ ಜನರೇಷನ್ಗೆ ಏನಾದ್ರು ಕೊಡ್ತೀನಿ ಅಂದ್ರೆ ನಾನು ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದೀನಿ, ಬೇಕಾದಷ್ಟು ಜಮೀನು ಮಾಡಿಟ್ಟಿದ್ದೀನಿ, ಅದೆಲ್ಲ ನೀವು ಕೊಡೋದು. ಸ್ವಚ್ಛ ಪರಿಸರವನ್ನ ನೀವು ಮುಂದಿನ ಜನಾಂಗಕ್ಕೆ ನೀವು ಕೊಡೋದು. ದಟ್ ಶುಡ್ ಬಿ ದ ಏಮ್ ಆಫ್ ಒಂದು ಒಳ್ಳೆ ನಾಗರಿಕ ಪ್ರಜೆಯಾಗಿ ನಿಮ್ಮ ಗುರಿ ಅದಾಗಿರ್ಬೇಕು. ಹೀಗೆ ಪ್ಲಾಸ್ಟಿಕ್ ನಮ್ಮ ಹಂತದಲ್ಲಿ ಕಡಿಮೆ ಮಾಡ್ತಾ ಸಮಾಜದಲ್ಲಿ ಹಂತವಾಗಿ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ, ನಿಮ್ಮ ಕಾಲೇಜಿಂದ, ನಿಮ್ಮ ಶಾಲೆಯಿಂದ ಈ ಕಾರ್ಯ ಶುರುವಾಗಲಿ ಅಂತ ಆಶಿಸ್ತಾ ನನ್ನ ಈ ಮಾತು, ನೀವು 50 ಜನ ಇದ್ದೀರಿ ಕ್ಯಾಂಡಿಡೇಟ್ಸು, ಮಿನಿಮಮ್ ಒಂದು 5 ಜನಕ್ಕಾದರೂ ಟಚ್ ಟು ಯುವರ್ ಆರ್ಟ್ ಆ್ಯಂಡ್ ಯು ಎಕ್ಸಿಕ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯೋಚನೆಗಳು ಒಳ್ಳೇದು ನಮ್ಗೆಲ್ಲ ಗೊತ್ತಿದೆ, ಬಟ್ ನೀವು ಎಷ್ಟು ಇಂಪ್ಲಿಮೆಂಟ್ ಮಾಡ್ತೀರಾ?
ನಾನು ಇದು ಮಾಡಿದ್ರೆ ನನ್ನ ಮೊಬೈಲ್ ಜಾಸ್ತಿ ನೋಡಬಾರ್ದು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಬೆಳಗ್ಗೆ ಯೋಗ ಮಾಡಬೇಕು, ಅದೆಲ್ಲ ಗೊತ್ತು. ಬಟ್ ನಾವು ಎಷ್ಟು ಮಾಡ್ತೀವಿ? ಒಳ್ಳೆ ಬುದ್ಧಿ ಚೆನ್ನಾಗಿದೆ, ನೀವು ಎಕ್ಸಿಕ್ಯೂಟ್ ಮಾಡೋದು ಎಷ್ಟು? ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಗೊತ್ತಾಯ್ತು, ನಾನು ಎಷ್ಟು ಅದನ್ನ ಅಳವಡಿಸ್ಕೊಳ್ತೀನಿ ಜೀವನಕ್ಕೆ. ಎಕ್ಸಿಕ್ಯೂಷನ್ ಇಸ್ ಇಂಪಾರ್ಟೆಂಟ್, ಆಕ್ಷನ್ ಇಸ್ ಇಂಪಾರ್ಟೆಂಟ್. ಸೊ ಹೀಗೆ ಅದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಬದಲಾವಣೆಯನ್ನ ತರ್ತೀರಾ ಅಂತ ನಂಬಿಕೆಯನ್ನ ಇಟ್ಕೊಂಡು ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ, ನನಗೆ ಗೊತ್ತು ಯು ಆರ್ ಆಲ್ ಹಿಯರ್ ಟು ಮೇಕ್ ಗ್ರೇಟ್ ಮೆಮೊರೀಸ್. ನಾವು ಇವತ್ತಿಗೂ ನಮ್ಮ ಕಾಲೇಜ್ ಡೇಸ್ನ, ಇನ್ಕ್ಲೂಡಿಂಗ್ ಸ್ಕೂಲ್, ಕಾಲೇಜ್, ಇವತ್ತಿಗೂ ನಾವು ಅಷ್ಟು ಮೆಸ್ಮರೈಸ್ ಮಾಡ್ಕೊಳ್ತೀವಿ. ದ ಗೋಲ್ಡನ್ ಡೇಸ್ ಆಫ್ ಅವರ್ ಲೈಫ್. ಇವತ್ತು ಏನೇ ಚೆನ್ನಾಗಿದ್ರು ಆ ಡೇಸ್ನ ನಾವು ಮತ್ತೆ ತಗೊಳಕ್ಕಾಗಲ್ಲ. ಇವತ್ತಿಗೂ ಆ ಡೇಸ್ನ ನೆನೆಸ್ಕೊಂಡು ತುಂಬಾ ನೆನೆಸ್ಕೊಳ್ತೀವಿ. ಅಂತ ಒಳ್ಳೊಳ್ಳೆ ಮೆಮೊರೀಸ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಇದು ಹೀಗೆ ನಿಮ್ಮ ಜೀವನದುದ್ದಕ್ಕೂ ಈ ಒಳ್ಳೆ ಮೆಮೊರೀಸ್ ಕ್ಯಾರಿ ಫಾರ್ವರ್ಡ್ ಆಗಿ ಇನ್ನಷ್ಟು ಒಳ್ಳೆ ಚಿಂತನೆಗಳು ನಿಮ್ಮಲ್ಲಿ ಈ NSS ಕ್ಯಾಂಪ್ ಜೋಲ್ಡಾ ನಿಮ್ಮಲ್ಲಿ ಆ ಬೀಜವನ್ನು ಬಿತ್ತಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡ್ಕೊಳ್ತೀರಾ ಅಂತ ನಂಬ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.